ಉನ್ನತ ಶಿಕ್ಷಣಕ್ಕೆ ಮಕ್ಕಳಿಗೆ ಕಲಿಸೋಗೋಸ್ಕರ ನಾ ಮಾತಾಡೋದು ಬಂತ್ರಿ. ನಾವಾಗ ಮೈಕ್ ಹಿಡಿದ್ನಾಗ ನಮಗೆ ಗೊತ್ತೈತ್ರಲ್ಲ, ಕಡಕ ಕಾಕ ಅಂತ ಹೆಸರು ಇಟ್ಟಿರಿ ನೀವು. ಮತ್ತು ನಾವು ಕಡಕ ಹೇಳವ್ರ, ಕಡಕ ಹೇಳಿಲ್ಲ ಅಂದ್ರೆ ಮತ್ತು ನಾವು ಹೃದಯದ ಮಾತು ಮತ್ತು ನಾವು ಬಾಯಾಗ ಬಂದದ್ದು ಒಳಗೆ ನುಂಗುನ್ ಯಾಕೆ ನಾವು ಕಡಕ ಹೇಳವ್ರು. ಯಾವಾಗ ಉನ್ನತ ಶಿಕ್ಷಣ ಸಲುವಾಗಿ ನಮ್ಮ ಮಕ್ಕಳು 7, 8, 9ನೇ ಮುಗಿಸ್ತಾರ, 10ನೇ ಬ್ರೇಕ್ ಹತ್ತೈತಿ, 11, 12 ಯಾರು ಕಲಿಸ್ತಾರೆ? ಇಂಜಿನಿಯರಿಂಗ್ ಡಾಕ್ಟ್ರ್ ಯಾವಾಗ ಹಾಕಾರ? ನಮ್ಮ ಸಮುದಾಯದ ದುರಿಂಡ್ರು ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಪ್ರತಿಯೊಂದು ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡ ಅಂಜುಮನ್ಗಳನ್ನು ಕಟ್ಟಿದ್ದೀರಿ. ಆ ಅಂಜುಮನದಲ್ಲಿ ಸರ್ಕಾರದ ಮೇಲೆ ಒತ್ತಡ ತಂದು, ಪ್ರಭಾವ ತಂದು, ನಿಮ್ಮದೇ ಆದಂಥ ಮಂತ್ರಿಗಳ ಕೈ ಹಿಡಿದು 12 ಶಾಸಕರನ್ನು ಒಕ್ಕೋರುಲಿನಿಂದ ಕೂಡಿಸಿ ಪ್ರತಿ ಜಿಲ್ಲೆಯ ಅಂಜುಮನದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಯಾಕೆ ಮಾಡಬಾರ್ದ್ರಿ? ಇದು ನನ್ನ ಪ್ರಶ್ನೆ. ಇದು ಕೆಲವ್ರಿಗೆ ಚುರುಕು ಅನಿಸೈತ್ರಿ, ಯಾಕಂದ್ರೆ ನೇರ ಮಾತಿರ್ತೈತಿ. ಅಂಜುಮನ್ಗಳು 100 ವರ್ಷ ಇತಿಹಾಸಗಳದಾವ. ಆದರೆ ಅಂಜುಮನದಲ್ಲಿ ಇವತ್ತು ಹುಬ್ಬಳ್ಳಿ ಧಾರವಾಡ ಅಂಜುಮನದಲ್ಲಿ 8ರಿಂದ 10,000 ಮಕ್ಕಳು ಬರ್ತಾರಂತ. ಅವರಿಗೆ 6,000 ಜನ ಅದರಲ್ಲಿ ಉಚಿತ ಕಲಿಸ್ತಾರಂತ. ಅವರು ತಕ್ಷಣ ಅಲ್ಲಿ ಅವರ ಸೆಕ್ರೆಟ್ರಿ ಬಂದು ಹೇಳಿದರು, ಓಪೋಣ ಈಗ ಉಚಿತ ಶಿಕ್ಷಣ ಇದು SSLC PUC ಆಮೇಲೆ ಸಣ್ಣ ಪುಟ್ಟ ಯಾವುದೋ ಕೋರ್ಸ್ಗಳಿಗೆ ಆಯಿತು. ಉನ್ನತ ಇಂಜಿನಿಯರಿಂಗ್ ಶಿಕ್ಷಣ ಮತ್ತು ಡಾಕ್ಟರಿಂಗ್ ನಮ್ಮ ಮಕ್ಕಳಾಗಬೇಕಾದ್ರೆ ಎಲ್ಲಿ ಹೋಗಬೇಕು? ಇವತ್ತು ಒಂದು BE ಇಂಜಿನಿಯರಿಂಗ್ ಫೀಸು ಲಕ್ಷಾಂತರ ರೂಪಾಯಿ. ಯಾರು ಕೊಡ್ಬೇಕು ರೀ? ಎಲ್ಲಿಂದ ಕೊಡಬೇಕು? ಮತ್ತು ಅವ್ನು PUC ಆದಮೇಲೆ ಸೈನ್ಸ್ ಮಾಡ್ತಾನೆ, ವಾಪಸ್ ಮತ್ತು ತನ್ನ ತಂದೆ ತಾಯಿ ಏನೋ ಒಂದು ಗೌಂಡಿ ಕೆಲಸ, ಎಲೆಕ್ಟ್ರಿಕ್ ಕೆಲಸ, ಆಮೇಲೆ ಅವನು ತನ್ನದೇ ಆದಂಥ ಗ್ಯಾರೇಜ್ ಕೆಲಸ ಮಾಡ್ತಾನೆ. ನನಗೆ ಭಾಳ ವಿಷಾದ ಅನಿಸ್ತೈತಿ. ಕರ್ನಾಟಕ ರಾಜ್ಯಾದ್ಯಂತ ನನಗೆ ಎಲ್ಲೆಲ್ಲಿ ಕರೀತಾರ ಮಾತಾಡಲಿಕ್ಕೆ ನನ್ನ ಪ್ರಶ್ನೆ ಇದೆ. ಅಲ್ಪಸಂಖ್ಯಾತರ ಇಲಾಖೆಯಿಂದ 100 ಕೋಟಿ ರೂಪಾಯಿ ಇರ್ತಾವೆ. 100 ಕೋಟಿ ರೂಪಾಯಿ ತೊಗೊಂಡು ನೀವು ಯಾಕೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಬಾರ್ದು, ಒಂದು ಮೆಡಿಕಲ್ ಕಾಲೇಜ್ ಮಾಡಬಾರ್ದು? ನಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ರಿ, ಉಚಿತ ಆರೋಗ್ಯನೂ ಕೊಡ್ರಿ. ಇದೇ ನನ್ನ ಇವತ್ತು ವಿಶೇಷವಾಗಿ ಮಾತಾಡಿದ್ದು. ಹುಬ್ಬಳ್ಳಿ ಧಾರವಾಡದಲ್ಲಿ ಈಗ 8,000 ಮಕ್ಕಳಿಗೆ ನಾವು ಉಚಿತವಾಗಿ ಕಲಿಸ್ತೀವಿ ಅಂತ ಹೇಳಿದ್ದಾರೆ. ಸಂತೋಷದ ಸಂಗತಿ. ಇಲ್ಲಿರುವಂಥ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಇಲ್ಲಿರುವಂಥ ನಿರ್ದೇಶಕರು ಎಲ್ಲರೂ ಇನ್ನೂ ಹೆಚ್ಚಿನ ಮುತುವರ್ಜಿ ವಹಿಸಿ ಬೆಂಗಳೂರು ಬಿಟ್ಟರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆನೂ ದೊಡ್ಡದು, ಹುಬ್ಬಳ್ಳಿ ಧಾರವಾಡ ಅಂಜುಮನು ದೊಡ್ಡದು. ಈಗ ಧಾರವಾಡ ಪ್ರತ್ಯೇಕ ಅಂಜುಮನ್ ಐತಿ, ಹುಬ್ಬಳ್ಳಿ ಅಂಜುಮನು. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಒಂದು MBBS ಕಾಲೇಜ್ ತಂದರೆ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಜನತೆ ಮತ್ತು ಉತ್ತರ ಕರ್ನಾಟಕದ ಜನತೆ ಭಾಳ ಸಂತೋಷದಿಂದ ಬದುಕ್ತಾರಲ್ರಿ. ನಿಮ್ಗೆ ನೆನೆಸ್ತಾರಲ್ರಿ. ನಿಮ್ಮ ರಾಜಕಾರಣ ಇವತ್ತು ಇರ್ತೈತಿ, ಹೋಗೈತಿ, ನಾಳೆ ನೀವು ರಬ್ಬರ್ ಸ್ಟ್ಯಾಂಪ್ ಹಾಕಿರಿ. ಆದರೆ ಇವತ್ತು ನಿಮ್ಗೆ ಅಧಿಕಾರ ಐತಿ, ಪವರ್ ಐತಿ, ಸರ್ಕಾರ ನಿಮ್ಮದೈತಿ, ಒತ್ತಡ ತರ್ರಿ, ಪ್ರಭಾವ ತರ್ರಿ. ಇವು ಎರಡೂ ಅತ್ಯಮೂಲ್ಯ ವ್ಯವಸ್ಥೆಯನ್ನು ಇಂಜಿನಿಯರಿಂಗ್ ಡಾಕ್ಟ್ರಿಂಗ್ದಲ್ಲಿ ಪರಿವರ್ತನೆ ಮಾಡಿರಿ ಅನ್ನೋದು ಕಡಕ ಕಾಕ ಹೇಳೋದು ಚುರುಕು ಐತ್ರ 10 ಮತ್ತು ನಾರಿನ